ಕೋಟೆ ಕುಳಗಳ ಮನೆಯಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ಭ್ರಷ್ಟಾಚಾರ ಕಳಂಕ ಹೊತ್ತ 4 ಅಧಿಕಾರಿಗಳಿಗೆ ಲೋಕ ಸರಿಯಾಗಿ ಗುನ್ನ ಇಟ್ಟಿದೆ. ದಾಳಿ ಬೆನ್ನಲ್ಲೇ ದಾಖಲೆ ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು. ತನಿಖೆಯನ್ನು ಈಗಲೂ ಕೂಡ ಚುರುಕುಗೊಳಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಮುಂದುವರೆದಿದೆ ಲೋಕ ಅಧಿಕಾರಿಗಳ ಶೋಧ ಕಾರ್ಯ. ನಗದು ಮತ್ತು ಚಿನ್ನಾಭರಣವನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಿಪ್ಪೇಸ್ವಾಮಿ ಮನೆಯಲ್ಲಿ ಕಂತೆ ಹಣ, ಕೆಜಿಗಟ್ಟಲೆ ಚಿನ್ನ, ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಈಗಾಗಲೇ ಯಾವ ರೀತಿ ತನಿಖಾ ಅಧಿಕಾರಿಗಳು ಈಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಅಥವಾ ಈ ಕೋಟಿ ಕುಳಗಳಿಗೆ ಗುನ್ನ ಇಡ್ತಿದ್ದಾರೆ ಅಂತ ಗಮನಿಸಬಹುದು. ನೋಡಿ, ಕೆಜಿ ಗಟ್ಟಲೆ ಚಿನ್ನಾಭರಣ, 2-3 ಕೆಜಿಯಷ್ಟು ಬೆಳ್ಳಿ, ಕಂತೆ ನೋಟು, ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯವನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂತದ್ದು. ಇಂಥವರಿಗೆ ಎಡೆಮುರಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೇ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆನೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯಲ್ಲಿ ಶೋಧ ಕಾರ್ಯ ಈಗಲೂ ಕೂಡ ಮುಂದುವರೆದಿದೆ. ತಿಪ್ಪೇಸ್ವಾಮಿ ಮನೆಯಲ್ಲಿ ಸೃಷ್ಟಿ ಆಯ್ತಂತೆ ಚಿನ್ನದ ಖಜಾನೆ. ನೋಡಿ, ಗಮನಿಸಬಹುದು, ಕುಬೇರಾನೇ ದರಗಿಳಿದು ಬಂದ್ಬಿಟ್ಟಿದ್ದಾನೇನೋ, ಇವ್ರ ಮನೇಲೆ ಕೂತಿದ್ದಾನೇನೋ ರೀತಿಯಲ್ಲಿ ಅವರ ಮನೆಯಲ್ಲಿ ಚಿನ್ನವನ್ನ ಕಂಡು, ಆ ಚಿನ್ನದ ಖಜಾನೆಯನ್ನ ಕಂಡು ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ. 28ಕ್ಕೂ ಹೆಚ್ಚು ಚಿನ್ನದ ಮುತ್ತಿನ ಓಲೆ, 8 ಲಕ್ಷದ ನಗದು. ಸೊ ಇಷ್ಟೆಲ್ಲ ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. ಗಮನಿಸಬಹುದು ದೃಶ್ಯಗಳನ್ನ. ಇವತ್ತು ರೇಡ್ ಆಗಿದೆ. ಕಾವೇರಿ ನೀರಾವರಿ ನಿಗಮದ ಎಂಡಿ ಸೇರಿದಂತೆ 4 ಅಧಿಕಾರಿಗಳ ಮೇಲೆ ದಾಳಿಯಾಗಿರುವಂಥದ್ದು. ಶೋಷಿತ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವಂತಹ ಆರೋಪದ ಅಡಿಯಲ್ಲಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂಡಿ ಮಹೇಶ್, ಬೆಂಗಳೂರಿನ ಅಬಕಾರಿ ಸೂಪರಿಂಟೆಂಡೆಂಟ್ ಮೋಹನ್ ಕೆ ಸೇರಿದಂತೆ 4 ಅಧಿಕಾರಿಗಳ ಮನೆಗಳು, ಅವರ ಆಪ್ತರ ಮನೆಗಳು ಸೇರಿದಂತೆ 25 ಸ್ಥಳಗಳ ಮೇಲೆ ಇವತ್ತು ಬೆಳಿಗ್ಗೆ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ನಿರ್ದೇಶಕ ಎನ್.ಕೆ. ತಿಪ್ಪೇಸ್ವಾಮಿ ಮತ್ತೆ ಮಂಡ್ಯ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿ ಭೂ ವಿಜ್ಞಾನ ಕೃಷ್ಣವೇಣಿ ದಾಳಿಗೆ ಒಳಗಾದಂತಹ ಅಧಿಕಾರಿಗಳು ಅಂತ ಗುರುತಿಸಲಾಗಿರುವಂಥದ್ದು. ಏನು, ಸರ್ಕಾರ ಕೊಡ್ತಾ ಇರುವಂತಹ ಸಂಬಳ ಬಿಟ್ಟು ಬರೀ ಗಿಂಬಳಕ್ಕೇನೆ ಆಸೆ ಬಿದ್ದಿದ್ದಾರೆ. ನೋಡಿ, ಈಗ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದೀರಾ. ಈಕೆ ಏನು ವಿಜ್ಞಾನ ಇಲಾಖೆ ಹಿರಿಯ ಭೂ ವಿಜ್ಞಾನಿ ಕೃಷ್ಣವೇಣಿ, ಈಕೆ ಮನೆ ಮೇಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿನೇ ರೇಡನ್ನು ನಡೆಸಿದ್ದಾರೆ. ಏನು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅದು ಬಿಟ್ಬಿಟ್ಟು ನಾವು ಹಾಸಿಗೆನೇ ದೊಡ್ಡದು ಮಾಡ್ಕೋತೀವಿ ಅಂತಂದರೆ ಒಂದಲ್ಲ ಒಂದಿನ ಈ ರೀತಿ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗುತ್ತೆ. 4 ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಲೋಕಾಯುಕ್ತ ಪೊಲೀಸ್ ವಿಭಾಗದ ಬೆಂಗಳೂರು ನಗರ 1, ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯ ಜಿಲ್ಲಾ ಘಟಕಗಳಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನ್ಯಾಯಾಲಯದಿಂದ ಶೋಧನಾ ವಾರೆಂಟ್ ಅನ್ನು ಪಡ್ಕೊಂಡು ಆರೋಪಿ ಅಧಿಕಾರಿಗಳಿಗೆ ಸೇರಿದ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಂತ ಲೋಕಾಯುಕ್ತ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಆರೋಪಿಗಳ ಮನೆ, ಅವರ ಜೊತೆ ನಂಟು ಹೊಂದಿರುವಂತಹ ವ್ಯಕ್ತಿಗಳ ಮನೆಗಳು, ಕಚೇರಿಗಳು ಮತ್ತು ಬೇನಾಮಿಗಳು ಅಂತ ಶಂಕಿಸಲಾಗಿರುವಂತಹ ವ್ಯಕ್ತಿಗಳ ಕಚೇರಿ ಮೇಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ದ ದೃಶ್ಯಗಳನ್ನ, ಅಪಾರ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳು ಪತ್ತೆಯಾಗಿರುವಂಥದ್ದು. ಇದನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ. ಎಲ್ಲಿಟ್ಟಿದ್ರಪ್ಪ ಇಷ್ಟೊಂದು ಚಿನ್ನಾಭರಣ, ಬೆಳ್ಳಿ, ವಜ್ರ ವೈಡೂರ್ಯ, ಹಣ ಅಂತ ಅವರೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಉಪ್ಪು ತಿಂದವರು ನೀರನ್ನ ಕುಡಿಲೇಬೇಕಾಗತ್ತೆ, ತಪ್ಪು ಮಾಡಿರೋರು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿರುತ್ತೆ. ಅವರು ನ್ಯಾಯವಾಗಿ ನಿಯತ್ತಾಗಿ ದುಡಿದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅಧಿಕ ಆಸ್ತಿ ಏನೋ, ಅದರಲ್ಲೂ ಮುಖ್ಯವಾಗಿ ಭ್ರಷ್ಟಾಚಾರ ಹಣವನ್ನು ಗಳಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಇವತ್ತು ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ. ಘೋಷಿತ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ್ದಾರೆ, ಹಾಗಾಗಿ ಅವರ ವಿರುದ್ಧ ಈಗ ಕ್ರಮವನ್ನು ಕೈಗೊಳ್ಳಲಾಗಿದೆ. ಗಮನಿಸಬಹುದು, 28ಕ್ಕೂ ಹೆಚ್ಚು ಚಿನ್ನದ ಮುತ್ತಿನ ಓಲೆ, 8 ಲಕ್ಷದ ನಗದು, 8 ಜೊತೆ ಬಳೆ, 8 ಬ್ರ್ಯಾಂಡೆಡ್ ವಾಚ್, ನೆಕ್ಲೇಸ್, ಉಂಗುರ, ದಾಖಲೆಗಳು, ಚಿನ್ನಾಭರಣ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.
ಇವತ್ತು ನಿದ್ದೆ ಮಂಪರಿನಲ್ಲಿದ್ದಂತಹ ಕೋಟಿ ಕುಳೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಶೋಧ ಕಾರ್ಯಗಳನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀವಿ. ಎಲ್ಲ ಅಪ್ ಟು ಡೇಟ್ ಡೀಟೇಲ್ಸ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಭ್ರಷ್ಟಾಚಾರ ಕಳಂಕ ಹೊತ್ತಿದ್ದಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿಯೇ ಮಾಡಿದ್ದಾರೆ. ಇನ್ನು ಈ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳಿಗೆ ಈಗಾಗಲೇ ನಡುಕ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಬೆಳ್ಳಂಬೆಳಗ್ಗೆನೇ ಯಮನ ರೂಪದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು 4 ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲ ಕದ ತಟ್ಟಿದ್ದಾರೆ. ನಗದು ಮತ್ತು ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಈ ಕಂತೆ ಹಣ ಕೆಜಿಗಟ್ಟಲೆ ಚಿನ್ನಾಭರಣವನ್ನು ಕಂಡುಬಿಟ್ಟು ಅಧಿಕಾರಿಗಳೇ ಹಾರ್ಬಿಟ್ಟಿದ್ದಾರೆ. ಎಲ್ಲಿತ್ತಪ್ಪ ಇಷ್ಟೊಂದು ಚಿನ್ನಾಭರಣ ಅಂತ. ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಚಿನ್ನದ ಖಜಾನೆನೇ ಇದೆ ಅಂತ ಹೇಳಲಾಗ್ತಾ ಇದೆ. 28ಕ್ಕೂ ಹೆಚ್ಚು ಚಿನ್ನದ ಮುತ್ತಿನ ಓಲೆಗಳು, 8 ಲಕ್ಷದ ನಗದು, 8 ಜೊತೆ ಬಳೆ, 8 ಬ್ರ್ಯಾಂಡೆಡ್ ವಾಚ್, ನೆಕ್ಲೇಸ್ ಹಾಗೆ ಉಂಗುರ, ಚಿನ್ನಾಭರಣವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅಧಿಕಾರಿಗಳು. ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ ಯಾವ ರೀತಿ ಇದೆ ನೋಡಿ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣ, ಇಂಥ ಕುಬೇರನ ಮನೆಯಲ್ಲೂ ಕೂಡ ಈ ರೀತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳ ಮನೆಯಲ್ಲಿ, ಸರ್ಕಾರಿ ನೌಕರರ ಮನೆಯಲ್ಲಿ ಯಾವ ರೀತಿ ತುಂಬಿ ತುಳುಕಾಡ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಆಸೆ, ಅತಿ ಆಸೆ ನೋಡಿ. ಮನುಷ್ಯನಿಗೆ ಆಸೆ ಇರಬೇಕು, ಅದು ಬಿಟ್ಟು ಅತಿ ಆಸೆ ಇದ್ರೆ ಕೊನೆಗೆ ಒಂದು ದಿನ ಬೀದಿ ಪಾಲಾಗ್ತಾರೆ. ಅದಕ್ಕೆ ನೈಜ ಉದಾಹರಣೆನೇ ಈ ಅಧಿಕಾರಿಗಳು. ಒಟ್ಟಾರೆಯಾಗಿ ಇಂಥವರಿಗೆ ಬಡವರು ಕೊಡೋಕೆ ಮಾತ್ರ ಕೈ ಬರೋದಿಲ್ಲ. ಹಿಂಗೆ ಬೇಕಾಬಿಟ್ಟಿ ಹಣ ಸಂಪಾದನೆ ಮಾಡಿ ಒಂದಲ್ಲ ಒಂದಿನ ಲೋಕಾಯುಕ್ತ ಅಧಿಕಾರಿಗಳ ಬಾಯಿ ಇಡೋಕೆ ಮಾತ್ರ ರೆಡಿಯಾಗಿರ್ತಾರೆ. ಈಗ ಈ 4